ಸಿಲಿಕಾನ್ ಸಿಟಿ ದೇಶದ ಐಟಿ ಹಬ್. ಆದರೆ ಇತ್ತೀಚಿನ 3 ದಿನಗಳಲ್ಲಿ ಸುರಿದ ಮಳೆಗೆ ಬೆಂಗಳೂರಿನ ವಾತಾವರಣ ಸಂಪೂರ್ಣ ಬದಲಾಗಿದೆ. ನಗರದ ಎಲ್ಲಾ ರಸ್ತೆಯಲ್ಲಿ ಮರ ಮತ್ತು ಮರದ ಕೊಂಬೆಗಳು ರಸ್ತೆಗೆ ಬೆದೆದು ಬ್ಲಾಕ್ ಆಗಿದೆ. ವಾಹನ ಸವಾರರು ಹೈರಾಣಾಗ್ತಿದ್ದಾರೆ. ಮರಗಳನ್ನು ತೆರವು ಮಾಡುವ ಕಾರ್ಯ ಮಾತ್ರ ನಿಧಾನವಾಗಿ ನಡೆಯುತ್ತಿದೆ. ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಅಸಲಿ ಮುಖ ಬಯಲು. ಮರಗಳ ಕೊಂಬೆಗಳು ಧರೆಗೆ, ವಾಹನ ಸವಾರರು ಹೈರಾಣು. ನಿಧಾನವಾಗಿ ಸಾಗುತ್ತಿದೆ ಧರೆಗುರುಳಿದ ಮರಗಳ ತೆರವು ಕಾರ್ಯ. ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಸಿಲಿನ ತಾಪ ಉತ್ತುಂಗಕ್ಕೇರಿತ್ತು. ಆದರೆ ಬುಧವಾರ ಸುರಿದ ಭಾರೀ ಮಳೆಗೆ ಇಡೀ ನಗರವೇ ತತ್ತರಿಸಿ ಹೋಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮೂಲ ಸೌಕರ್ಯ ನಡುಗಿ ಹೋಗಿದ್ದು, ನಗರದಾದ್ಯಂತ ನೂರಾರು ಮರಗಳು ಧರೆಗುರುಳಿವೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಆಟೋ ಮತ್ತು ಕಾರುಗಳ ಮೇಲೆ ಮರಗಳು ಬಿದ್ದ ಪರಿಣಾಮ ಮಾಲೀಕರಿಗೆ ಭಾರೀ ಹಾನಿ ಸಂಭವಿಸಿದೆ. ನಿನ್ನೆ ಕೂಡ ನಗರದ ಕೆಲವೆಡೆ ಮಳೆಯಾಗಿದ್ದು, ಮರಗಳು ನೆಲಕ್ಕುರುಳುವ ಸರಣಿ ಮುಂದುವರೆದಿದೆ. ಇನ್ನು ಭಾರೀ ಮಳೆಯಿಂದಾಗಿ ಚರಂಡಿಗಳು ಬ್ಲಾಕ್ ಆಗಿದ್ದು, ಜಯನಗರದಿಂದ ಬನಶಂಕರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆರೆಯಂತಾಗಿತ್ತು. ಚರಂಡಿಯಲ್ಲಿ ಕಸ, ಕಡ್ಡಿ ಮತ್ತು ಪ್ಲಾಸ್ಟಿಕ್ ತುಂಬಿಕೊಂಡಿದ್ದರಿಂದ ರಸ್ತೆಯ 90% ಭಾಗ ಜಲಾವೃತವಾಗಿ ವಾಹನ ಸವಾರರು ಹಾಗೂ ಪಾದಚಾರಿಗಳು ಹೈರಾಣಾಗಿದ್ದಾರೆ. ಒಂದೇ ಮಳೆಗೆ ನೂರಾರು ಮರಗಳು ಧರಾಶಾಯಿಯಾಗಿರುವುದು ಜಿಬಿಎ ಅಧಿಕಾರಿಗಳಿಗೆ ದೊಡ್ಡ ಗೊಂದಲ ಮೂಡಿಸಿದೆ. ಇಷ್ಟೊಂದು ಮರಗಳನ್ನ ತೆರವುಗೊಳಿಸಲು ಸಿಬ್ಬಂದಿಯ ಕೊರತೆ ಎದುರಾಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಜನಗಣತಿ ಕಾರ್ಯದಲ್ಲಿ ಸಿಬ್ಬಂದಿ ಕಾರ್ಯನಿರತರಾಗಿದ್ರೆ, ಮತ್ತೊಂದು ಕಡೆ ಈ ಮರಗಳ ತೆರವು ಕಾರ್ಯ ಪಾಲಿಕೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಗರದಲ್ಲಿ ಇನ್ನು 3-4 ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಸಂಜೆ ಸಮಯದಲ್ಲಿ ಮಳೆ ಬರುವ ಸಾಧ್ಯತೆ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದು, ಮಳೆ ಬರುವ ಸಮಯದಲ್ಲಿ ಮರಗಳ ಕೆಳಗೆ ನಿಲ್ಲದಂತೆ ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಎಷ್ಟು ಮರಗಳು ಧರಾಶಾಹಿ ಮತ್ತು ಕೊಂಬೆಗಳು ನೆಲಕ್ಕುರುಳಿವೆ ಎಂದು ನೋಡುವುದಾದರೆ, ಯಾವ್ಯಾವ ಪಾಲಿಕೆಯಲ್ಲಿ ಎಷ್ಟು? ಕೇಂದ್ರ ನಗರ ಪಾಲಿಕೆ 126 ಮರಗಳು ಧರಾಶಾಹಿ, 221 ರೆಂಬೆಗಳು ನೆಲಕ್ಕುರುಳಿವೆ. ದಕ್ಷಿಣ ನಗರ ಪಾಲಿಕೆ 119 ಮರಗಳು ಧರೆಶಾಹಿ, 257 ರೆಂಬೆಗಳು ನೆಲಕ್ಕುರುಳಿವೆ. ಪಶ್ಚಿಮ ನಗರ ಪಾಲಿಕೆ 158 ಮರಗಳು ಧರೆಶಾಹಿ, 519 ರೆಂಬೆಗಳು ನೆಲಕ್ಕುರುಳಿವೆ. ಉತ್ತರ ನಗರ ಪಾಲಿಕೆ 35 ಮರಗಳು ಧರೆಶಾಹಿ, 105 ರೆಂಬೆಗಳು ನೆಲಕ್ಕುರುಳಿವೆ. ಪೂರ್ವ ನಗರ ಪಾಲಿಕೆ 6 ಮರಗಳು ಧರೆಶಾಹಿ, 8 ರೆಂಬೆಗಳು ನೆಲಕ್ಕುರುಳಿವೆ. ಒಟ್ನಲ್ಲಿ ಮಳೆ ತಂದ ತಂಪು ಜನರಿಗೆ ನೆಮ್ಮದಿ ನೀಡಿದ್ರೆ, ಮತ್ತೊಂದೆಡೆ ಹಾನಿಗೀಡಾದ ವಾಹನಗಳು ಮತ್ತು ಉರುಳಿ ಬಿದ್ದ ಮರಗಳು ನಗರದ ದುಸ್ಥಿತಿಯನ್ನ ಎತ್ತಿ ತೋರಿಸುತ್ತಿವೆ. ಧರೆಗುರುಳಿದ ಮರಗಳನ್ನ ತೆರವು ಮಾಡುವ ಕಾರ್ಯವನ್ನ ಜಿಬಿಎ ಅಧಿಕಾರಿಗಳು ವೇಗವಾಗಿ ಮಾಡುವ ಕೆಲಸ ಮಾಡಬೇಕಾಗಿದೆ. ಇಲ್ಲವಾದ್ರೆ ರಾತ್ರಿ ಸಮಯದಲ್ಲಿ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಬಹುದು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.